ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಅಂತ ಅಂತೇಳಿ ಹೇಳಿದ್ರೆ ನಮ್ಮ ಫ್ರೆಂಡಿದ ಅಕ್ಕನ ಮದುವೆ. ಸೊ ಅದಕ್ಕೆ ಬಂದಿತ್ತು. ಆಲ್ರೆಡಿ ಟೈಮ್ 1 ಆಯ್ತು, 10 ಮಿಸ್ ಕಾಲ್ ಇತ್ತಕ ಅಂತ ಅವಳದ್ದು. ಇನ್ನು ಒಳಗೆ ಹೋಗಲಿಲ್ಲ. ಅವ್ರಿಗಿನ್ನ ವಿಶ್ ಮಾಡಿ ಊಟ ಮಾಡಿ ವೆಜ್ ಆರು ಮತ್ತು ನಮ್ಮ ಫ್ರೆಂಡಿಗೋಸ್ಕರ ಬಂದಿತ್ತು. ಸೊ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಸ್ತು. ಒಂದು 2-3 ಜನ ಬಂದಿರೋ ಅನ್ಸುತ್ತೆ. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿಸ್ತು. ಬನ್ನಿ ಶುರು ಮಾಡ್ಕೊಂಬ. ಈಗ ಬಂದಿತ್ತು. ಒಳಗೆ ಹೋಗಿ ಅವ್ಳ ರಿಯಾಕ್ಷನ್ ಹೆಂಗಿತ್ತು ಅಂತೇಳಿ ಗೊತ್ತಿಲ್ಲ. ನಾವು ಬತ್ತಂತ ಅವಳಿಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ವಿಷಯ. ಸೊ ಸರ್ಪ್ರೈಸ್ ಹೆಂಗೆ ಕೊಡುತ್ತಂತೇಳಿ ಬನ್ನಿ. ನಾವು ಡೈರೆಕ್ಟ್ ವಿಶ್ ಮಾಡೋಕೆ ಹೋಗಿಲ್ಲ. ಊಟ ಮಾಡುವ ಹೇಳಿ ಫಸ್ಟ್ ಬಂದಿದ್ದ ವೆಜ್ ಅಡ್ಜಸ್ಟ್ ಮಾಡ್ಕೊಂತ. ಸೊ ಈಗ ನಮ್ಮ ಫ್ರೆಂಡ್ಸನ್ನು ತೋರಿಸುವ. ನನ್ನ ನಿಮಿಷ ಹಿಡ್ಕೊ. ಸೊ ಇವಳು ಶ್ರದ್ಧಾ ಅಂತೇಳಿ ಹೇಳ್ಕೊಂಡ ನಮ್ಮದು ಡಿಗ್ರಿ ಕ್ಲಾಸ್ಮೇಟ್. ಆ್ಯಂಡ್ ಸುಪರ್ಣ ಅಂತೇಳಿ ಹೇಳ್ಕೊಂಡ ಸೇಮ್ ನಮ್ಮ ಡಿಗ್ರಿ ಕ್ಲಾಸ್ಮೇಟ್. ಇನ್ನೂ 2-3 ಜನ ಇದ್ರೆಲ್ಲ ಮಿಸ್ಸಿಂಗ್. ಸೊ ಇನ್ನು ಮೇನ್ ಕ್ಯಾಂಡಿಡೇಟನ್ನೇ ತೋರಿಸಲಿಲ್ಲ. ಮೇನ್ ಕ್ಯಾಂಡಿಡೇಟ್ ಇನ್ನೂ ಬರಲಿಲ್ಲ. ಬಿಸಿ ಇದ್ದಳು ಸ್ಟೇಜಲ್ಲಿ ಇದ್ದಾಳೆ. ಅವಳು ಬಂದು ಅವಳು ತೋರಿಸ್ತು. ಅಲ್ಲಿವರೆಗೆ ಉಳ್ಕೊ ಬರ್ತಕ್ಕ ಎಂತೆಲ್ಲ ಮೆನು ಇತ್ತು ಅಂದರೆ ತೋರಿಸುತ್ತಾಳೆ. ಹಾಯ್, ಖುಷಿ ಇಲ್ಲೇ ಬಂದದ್ದು? ಎಷ್ಟು ಖುಷಿ ಆಯ್ತು? ಸುಮಾರು ಸರ್ಪ್ರೈಸ್ ಕಡೆಗೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಉಂಬುಕ್ ಹೇಳೋದಿಲ್ಲ? ಉಂಬುಕ್ಕೆ ಹೋದ್ವಾರ ಸಾಮಾನು ಊಟಕ್ಕೆ ಮಧ್ಯಾಹ್ನ. ಸೊ ಉಂಬುಕ್ ಬರ್ತಿಲ್ಲ ಅಂತೇಳಿ ಹೇಳ್ಕೊಂಡು ನಮ್ಮೊಟ್ಟಿಗೆ ಉಂಬುಕ್ ಬಂತು. ಮತ್ಮಾತ್ರ ತಂಗಿ ಅವ್ರ ಅಲ್ಲಿದ್ದಾಳೆ. ಇವಳು ನಮ್ಮೊಟ್ಟಿಗೆ ಉಂಬುಕ್ ಬಂದಿದ್ದಾಳೆ. ಫಸ್ಟ್ ಊಟ ಲುಕ್ ಎಟ್ ಶಿ ಇಸ್ ಟು ಪ್ರಿಟಿ. ಚಂದ ಇದ್ದಾಳೆ, ಚಂದ ರೆಡಿ ಇದ್ದಾಳೆ, ಚಂದ ಮಾಡಿ ತೋರಿಸು. ಸೊ ಸೊ ಆಚೆಗೆ ಒಬ್ಬಳು ತಿಂಬುದಲ್ಲೇ ಬ್ಯುಸಿ ಆಗಿದ್ದಾಳ. ಕಾಣಿ ಅವಳು ಇನ್ನೊಬ್ಳಂತೂ ನೀರು ಹಾಕಿದ್ರೆ ಸೊ ಫೈನಲಿ ಬಳಸೋಕೆ ಶುರು ಮಾಡಿದ್ರು. ತುಂಬ ವೆರೈಟಿ ಐಟಮ್ ಇದ್ದಿತ್ತು. ಟೇಸ್ಟ್ ಕೂಡ ಅಷ್ಟೇ ಒಳ್ಳೆ ಇದ್ದಿತ್ತು. ಹಾಗೆ ಗಮ್ಮತ್ ಮಾಡ್ತಾ ಊಟ ಮಾಡಿ ಮುಗಿಸ್ತು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮ. ಸೊ ಫೈನಲಿ ಈಗ ವಿಶ್ ಮಾಡೋಕೆ ಬಂದಿದ್ದ. ಮಾಡಿ ಫುಲ್ ನಿಲ್ಲೋಕ್ಕಾಗಿಲ್ಲ. ಹುಡುಗಿ